ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ಸಾಹಿತ್ಯದ ಬಗ್ಗೆ ಮಾತಾಡಬೇಕು. ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂದರೆ ಕನ್ನಡಕ್ಕೊಬ್ಬನೇ ಕೈಲಾಸಂ, ಟಿ ಪಿ ಕೈಲಾಸಂ ಅಂದರೆ ಏನು ಸಾರ್ ಅಂತ ಸುಮಾರು ಜನ ನನ್ನ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರ ಹುಡುಕೋತ ಹೋದಾಗ ನೋಡಿ, ತ್ಯಾಗರಾಜ ಪರಮಶಿವ ಅಯ್ಯರ್ ಅಂತಂದ್ಬಿಟ್ಟು ಅವ್ರ ತಂದೆ ಹೆಸರು. ತ್ಯಾಗರಾಜ ಪರಮಶಿವ ಅಯ್ಯರ್ ಅಂತಂದರೆ ತಮಿಳುನಾಡಿನಿಂದ ಬಂದಿರತಕ್ಕಂಥ ಬ್ರಾಹ್ಮಣರ ಸಂಸಾರ ಇದು. ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್, 4ನೇ ಕೃಷ್ಣರಾಜ ಒಡೆಯರು ಇವ್ರಿಗೆ ಆಶ್ರಯ ಕೊಡ್ತಾರೆ. ಇವರೇನು ಮಾಡ್ತಾರೆ, ಮಹಾರಾಜರ ಆಸ್ಥಾನದಲ್ಲಿ ಅನೇಕ ಹುದ್ದೆಗಳನ್ನ ಅಲಂಕರಿಸ್ಕೊಂಡಿರ್ತಾರೆ ಅವ್ರ ತಂದೆಯವರು. ಆಗ ಇವ್ರು ಕೈಲಾಸಂ ಹುಡ್ತಾರೆ. ಅವರು ಮೈಸೂರಲ್ಲಿ ಜನ್ಮ ತಾಳ್ತಾರೆ. ಇದು ಮೊದಲನೇ ತಿಳ್ಕೋಬೇಕಾದ ಅಂಶ. 1946 ಜೂಲೈ 29ನೇ ತಾರೀಕು ಹುಡ್ತಾರೆ ಇವರು. ನೋಡಿ, ಮೊನ್ನೆ ಇದಾಗಿದೆ, ಅವ್ರ ಬರ್ತ್ಡೇ ಆಗಿದೆ. ಆದ್ದರಿಂದ ಅವ್ರ ಎಪಿಸೋಡ್ ಮಾಡ್ತಾಯಿದ್ವಿ. ಟಿ ಪಿ ಕೈಲಾಸಂ ಅಂದರೆ ತ್ಯಾಗರಾಜ ಪರಮಶಿವ ಕೈಲಾಸಂ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ಅವರು ತುಂಬ ಬುದ್ಧಿವಂತರು ಅಂತಂದರೆ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ಬಂದರೂ ಅವ್ರು ಏನು ಅಂತಂದರೆ ಮಾಡ್ರನ್ ಇದನ್ನು ಥಿಂಕಿಂಗ್ನ ಮೈಗೂಡಿಸ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ತುಂಬ ಸಿಗರೇಟ್ ಸಿಗ್ತಿರ್ತಾರೆ, ಎಲ್ಲೋ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಿರ್ತಾರೇನೋ, ಇದು ಗೊತ್ತಿಲ್ಲ ನಮ್ಗೆ. ಬಟ್ ಸಿಗರೇಟ್ ತಿರ್ತಿರೋ ಫೋಟೋಗಳು ಭಾಳ ಇವೆ, ಅದನ್ನು ಹಾಕ್ತೀವಿ ಅನ್ಸುತ್ತೆ. ನಮ್ಮ ಎಡಿಟರ್ ಬೋರ್ಡ್ ಬಿಟ್ಟಿದ್ದದು. ಏನಾಗುತ್ತೆ, ಈ ಟಿಪಿಕಲ್ ಪ್ರಹಸನ ಪಿತಾಮಹ ಅಂತ ಕರಿತೀವಿ ಅವ್ರನ್ನ. ಪ್ರಹಸನ ಪಿತಾಮಹ, ಕನ್ನಡಕ್ಕೊಬ್ಬನೇ ಕೈಲಾಸಂ ಅಂತ ಹೇಳ್ಬಿಟ್ಟಿದ್ದೀವಿ ನಾವು. ಕೈಲಾಸಂ ನಾಟಕೋತ್ಸವಗಳು 80-90ನೇ ದಶಕದವರೆಗೂ ಹೈಸ್ಕೂಲ್ ಇರಲಿ, ಕಾಲೇಜ್ ಲೆವೆಲಲ್ಲಿರಲಿ, ಏನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಆಗುತ್ತೆ ಅಂತಂದರೆ ಪ್ರತಿಯೊಂದು ಡಿಸ್ಟಿಕ್ಟಲ್ಲೂ ಕರ್ನಾಟಕದಲ್ಲಿ ಟಿ ಪಿ ಕೈಲಾಸಂ ನಾಟಕೋತ್ಸವ, ಮತ್ತು ಗುಬ್ಬಿ ವೀರಣ್ಣನವರ ನಾಟಕೋತ್ಸವ, ಮತ್ತು ಹಿರಣ್ಣಯ್ಯನವರ ನಾಟಕೋತ್ಸವ, ಈ ಥರ ನಾಟಕೋತ್ಸವಗಳಾಗೋದು. ಅದೇನಾಗೋದು, ಎಲ್ಲ ಜಿಲ್ಲೆಗಳಿಂದ ಆಯಾ ಜಿಲ್ಲೆಯಲ್ಲಿ ಪ್ರೈಸ್ ತಗೊಂಡಿರ್ತಕ್ಕಂಥ ಅತ್ಯಂತ ಚೆನ್ನಾಗಿ ನಾಟಕ ಮಾಡಿರ್ತಕ್ಕಂಥ ಟ್ರೂಪ್ಗಳು ಬಂದು ಇದಾಗೋದು. ಏನು ಅಂತಂದರೆ ನಾಟಕಗಳನ್ನ ಪ್ರದರ್ಶನ ಮಾಡೋರು. ದಾವಣಗೆರೆಯಲ್ಲಿ ಈ ಥರ ಆಗೋದು. ನಾವು ಹೈಸ್ಕೂಲೆಲ್ಲ ಓದಿದ್ದು ದಾವಣಗೆರೆಯಲ್ಲಿ. ನೋಡಿ, ದಾವಣಗೆರೆಯಲ್ಲಿ ಆಗಬೇಕಾದ್ರೆ ಒಂದು ನನ್ನ ವೈಯಕ್ತಿಕ ಇದನ್ನು ಹೇಳ್ತೀನಿ. ಗುಂಡೂರಾವ್ ಅಂದ್ಬಿಟ್ಟು ನನ್ನ ಕಸಿನ್ನು RC ಕಾಲೇಜಿನಲ್ಲಿದ್ದಾನೆ, RMS ಆಫೀಸಲ್ಲಿದ್ದು. ಈಗ ಕಣ್ಣು ಕಾಣೋದಿಲ್ಲ. ಗುಂಡು ಬಳಗ ಅಂತಂದ್ಬಿಟ್ಟು ಇಡೀ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ ಅವಾಗ ಕರಿತಿದ್ದು. ಮೈಸೂರು ಪ್ರಾಂತದಲ್ಲೇ RC ಕಾಲೇಜು ಗುಂಡು ಬಳಗ ಅಂತಂದರೆ ಭಾಳ ಫೇಮಸ್ ನಾಟಕಕಾರ ಅಂತಂದ್ಬಿಟ್ಟು ಅನೇಕ ಪ್ರೈಸ್ಗಳನ್ನ ತೊಗೋತಿದ್ರು. ಕರ್ನಾಟಕದ ಎಲ್ಲ ಕಡೆ ತಗೊಂಡಿದ್ದಾರೆ. ಪಾಪ RMS ಅಲ್ಲಿ ಕೆಲಸ ಮಾಡ್ತಿದ್ರು. ಈಗ ಕಣ್ಣು ಕಾಣಿಸೋದಿಲ್ಲ. ಸುಮಾರು 80 ವರ್ಷ. ಅವ್ರ ಮಗ ಅನಂತ ಅಂತಂದ್ಬಿಟ್ಟು ಈ ಹಾರನಹಳ್ಳಿ ರಾಮಸ್ವಾಮಿ, ಹಾರನಹಳ್ಳಿ ಅಶೋಕ್ ಸಾಲಿಸಿಟರ್ ಜನರಲ್ ಆಗಿದ್ದಾರೆ ಕರ್ನಾಟಕ ಸರ್ಕಾರದ್ದು. ಭಾಳ ಫೇಮಸ್ ಲಾಯರ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಭಾಳ ಆಪ್ತನಾಗಿದ್ದಾನೆ, ಕೆಲಸ ಮಾಡ್ತಿದ್ದಾನೆ. ಅವನ ಮಗ ಅನಂತ ವಟಿ ಅಂತ ಅಂದ್ಬಿಟ್ಟು. ಈ ಗುಂಡು ಬಳಗ ಏನಾಗೋದು, ಈ ಟಿ ಪಿ ಕೈಲಾಸಂ ನಾಟಕೋತ್ಸವ ಮತ್ತು ಹಿರಣ್ಣಯ್ಯನವ್ರ ನಾಟಕೋತ್ಸವ, ಗುಬ್ಬಿ ವೀರಣ್ಣನವ್ರ ನಾಟಕೋತ್ಸವದ ಪ್ರೈಸ್ಗಳನ್ನೆಲ್ಲ ತೊಗೊಂಡು ಭಾಳ ಪ್ರಸಿದ್ಧಿಯಾಗಿದ್ದರು. ಅರಸೀಕೆರೆ ಗುಂಡೂರಾವ್ ಅಂತ ಅಂದ್ಬಿಟ್ಟು ಗುಂಡು ಬಳಗ ಅಂತ ಇಟ್ಕೊಂಡು ಮಾಡ್ತಿದ್ರು. ಎಲ್ಲಿ ಇದು ಒಂದಿದು. ಈ ಟಿ ಪಿ ಕೈಲಾಸಂ ಬಗ್ಗೆ ಮಾತಾಡ್ತಾಯಿದ್ದೆ. ಟಿ ಪಿ ಕೈಲಾಸಂ ಅವರು ತ್ಯಾಗರಾಜ ಪರಮಶಿವ ಅಯ್ಯರ್ ಅಂತ ಅಂದ್ಬಿಟ್ಟು 1846ರಲ್ಲಿ ಹುಟ್ಟಿಸ್ತಾರೆ ಇವರು. 1914ರಲ್ಲಿ ಸಾಯ್ತಾರೆ. ಸುಮಾರು 62 ವರ್ಷ ಬದುಕಿರ್ತಾರೆ. ಇವ್ರದ್ದು ಕಸಿನ್ಸು, ಇವರು ಅಯ್ಯರ್ ಫ್ಯಾಮಿಲಿ. ತಮಿಳುನಾಡಿನಲ್ಲಿ ನೋಡಿ, ಬ್ರಾಹ್ಮಣರು ಇವರು ತಮಿಳುನಾಡು ಬ್ರಾಹ್ಮಣರು ಅಂದರೆ 2 ಕೌಲುಗಳು. ಒಂದು ವಿಷ್ಣು ಸಂಪ್ರದಾಯದವರು, ಒಂದು ಶಿವನ ಸಂಪ್ರದಾಯವರು. ವಿಷ್ಣು ಸಂಪ್ರದಾಯದವ್ರನ್ನ ಅಯ್ಯಂಗಾರ್ ಅಂತ ಕರಿತೀವಿ, ಮತ್ತು ಯಾರು ಶಿವನ ಸಂಪ್ರದಾಯ ಇತ್ತು ಅವ್ರನ್ನ ಅಯ್ಯರ್ ಅಂತ ಕರಿತೀವಿ. ಈ ಪರಮಶಿವ ಅಯ್ಯರು, ಈ ಟಿ ಪಿ ಕೈಲಾಸಂ ಇವರೆಲ್ಲ ಶಿವ ಸಂಪ್ರದಾಯದವರು. ಇವರೇನು ಮಾಡ್ತಾರೆ, ತುಂಬ ಬುದ್ಧಿವಂತರು. ಬಡತನದಿಂದ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದರು, ಭಾಳ ಪ್ರಸಿದ್ಧರಾಗಿರ್ತಾರೆ. ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ CV ರಾಮನ್ ಅವರು ಇವ್ರ ಕಸಿನ್ ಅಂತೆ. ಮತ್ತು ಆ ಪರಮಶಿವ ಅಯ್ಯರ್ ಅಂತ SP ಕೈಲಾಸಂ ಅಂತ ಯಾರೋ ಇದ್ದರಂತೆ. ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದರಂತೆ, ಹೈಕೋರ್ಟ್ ಜಡ್ಜ್ ಆಗಿದ್ದರಂತೆ. ಭಾಳ ಉನ್ನತ ಸ್ಥಾನದಲ್ಲಿದ್ದರು. ಯಾಕೆಂದರೆ ಬ್ರಾಹ್ಮಣರು ಬೇಸಿಕಲಿ ಬುದ್ಧಿವಂತರು. ಯಾಕೆ ಬುದ್ಧಿವಂತರು ಅನ್ನೋ ಕ್ವಶನ್ ಬರುತ್ತೆ. ಯಾಕೆ ಬುದ್ಧಿವಂತರು ಅಂತಂದರೆ ಇವರು ಮಾಂಸಾಹಾರಿಗಳಲ್ಲ, ಮತ್ತು ಶುದ್ಧ ಶಾಕಾಹಾರಿಗಳು. ಯಾರು ಶುದ್ಧ ಶಾಕಾಹಾರಿಗಳಾಗಿರ್ತಾರೆ ಸಾಮಾನ್ಯವಾಗಿ IQ ಲೆವೆಲ್ಲು, ಸ್ಮಾರ್ಟ್ನೆಸ್ಸು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಭಾಳ ಮುಂದುವರೆದಿರ್ತಾರೆ. ಹಾಗಾಗಿ ಕಮಲಾ ಹ್ಯಾರಿಸ್ ಅವರು ಇವತ್ತು ಅಮೆರಿಕಾದ ಪ್ರೆಸಿಡೆಂಟ್ ಆಗಿ ಹೊರಟಿದ್ದಾರೆ. ಮತ್ತು ರಿಷಿ ಸುನಕ್ ಬ್ರಿಟನ್ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ. ಇಲ್ಲೇನಾಗಿದೆ, ನಮ್ಮ ದೇಶದಲ್ಲಿ ಡರ್ಟಿ ಪಾಲಿಟಿಕ್ಸ್ ಮಾಡ್ತಾ ಏನಾಗಿದೆ, ಎಲ್ಲರೂ ರಾಜರಾಗಿ ಕೊಟ್ಟಿದ್ದಾರೆ. ಕುರಿ ಕಾಯೋನು ರಾಜ, ದನ ಕಾಯೋನು ರಾಜ, ಸಗಣಿ ಬಾಚೋನು ರಾಜ, ಎಲ್ಲ ರಾಜರಾಗಿದೆ.
ಯೋಗ್ಯತೆ ಬೇಕು, ರಾಜ ಆಗಬೇಕು ಅನ್ನೋದು ಯೋಗ್ಯತೆ ಬೇಕು. ಅದನ್ನು ಬಿಟ್ಟುಬಿಟ್ಟಿದ್ದೀವಿ ನಾವು. ಡೆಮಾಕ್ರಸಿ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಡೆಮಾಕ್ರಸಿ, ವಾಕ್ ಸ್ವಾತಂತ್ರ್ಯ ಇದೆ ಅಂತೀವಿ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ನಾವು ಕ್ಷಮೆ ಮಾಡಿಬಿಡ್ತೀವಿ. ಇಲ್ಲೇನು ಮಾಡ್ತೀವಿ, ಜಾತಿ ಒಳಗೆ ಮೆಟ್ಟು ತಗೊಂಡು ಹೊಡೆದಾಡ್ತೀವಿ. ಇದು ಇಂಥ ತತ್ವ ಎಲ್ಲ ಹೋಗಬೇಕು. ಟಿ ಪಿ ಕೈಲಾಸವನ್ನು ಪ್ರಹಸನ ಪಿತಾಮಹ ಅಂತ ಹೇಳ್ತೀವಿ. ಪ್ರಹಸನ ಪಿತಾಮಹ ಅಂತಂದರೆ ಅವ್ರದ್ದು ಒಂದು ಸನ್ನಿವೇಶನ ಯಾರೂ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ವಿಚಾರ ನಮ್ಮ ಮುಂದೆ ಇಟ್ಬಿಟ್ಟು ನನ್ನ ಎಪಿಸೋಡನ್ನ ಮುಗಿಸ್ತೀವಿ. ಏನು ಅಂತಂದರೆ, ನಮ್ಮ ಎಪಿಸೋಡ್ಗಳನ್ನ ನೋಡಿದವರಿಗೆ ಎಂಟರ್ಟೈನ್ಮೆಂಟ್ ಇರಬೇಕು, ತಿಳ್ಕೊಳ್ಳೋದಕ್ಕೆ ವಿಷಯನೇ ಇರಬೇಕು, ಮತ್ತು ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ, ಈ ತಪ್ಪು ಪುನರಾವರ್ತನೆ ಆಗಬಾರ್ದು. ಅಂಥದಕ್ಕೋಸ್ಕರ ಒಂದು ಎಪಿಸೋಡ್, ಒಂದು ಘಟನೆಯನ್ನು ಹೇಳಿ ನಾನು ಇದನ್ನು ಮುಗಿಸ್ತೀನಿ. ಬನ್ನಿ, ಟಿ ಪಿ ಕೈಲಾಸಂ ಅವರ ಸೋದರ ಸಂಬಂಧಿ ಸಿ ವಿ ರಾಮನ್. ಸಿ ವಿ ರಾಮನ್ ಅವರು ಏನು ಮಾಡ್ತಾರೆ, ಫಿಸಿಕ್ಸಲ್ಲಿ ಅಗಾಧವಾದ ಬುದ್ಧಿವಂತರು. ಅವರು ಧರ್ಮಶಾಸ್ತ್ರವನ್ನು ತಿಳ್ಕೊಂಡಿರ್ತಾರೆ. ಸಣ್ಣ ಹುಡುಗರಿಂದ ರಕ್ತಗತವಾಗಿ ಬಂದುಬಿಟ್ಟಿರುತ್ತೆ. ಮತ್ತು ಇವರು ಲಂಡನ್ ಸ್ಕೂಲ್ ಆಫ್ ರಾಯಲ್ ಸೊಸೈಟಿ ಅಂತಿರುತ್ತೆ, ಅಲ್ಲಿ ಭೂಗರ್ಭಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಾರೆ. 7 ಚಿನ್ನದ ಮೆಡಲ್ ತೊಗೋತಾರಂತೆ. ಯಾರು? ಟಿ ಪಿ ಕೈಲಾಸಂ. ತೊಗೊಂಡ್ಬಿಟ್ಟು ಜಿಯಾಲಜಿಸ್ಟ್ ಆಗ್ತಾರೆ ಇವರು. ಜಿಯಾಲಜಿಸ್ಟ್ ಆಗಿ ಅವ್ರ ತಂದೆಗೆ ಬಹಳ ಆಸೆ ಇರುತ್ತೆ. ಮೈಸೂರಲ್ಲಿದ್ದು, ಮೈಸೂರು ಮಹಾರಾಜರ ಆಶ್ರಯದಲ್ಲಿದ್ದು ಅವ್ರನ್ನ ಡೈರೆಕ್ಟ್ರ್ ಮಾಡಬೇಕು ಅಂತಿರ್ತಾರೆ ಜಿಯಾಲಜಿ ಡಿಪಾರ್ಟ್ಮೆಂಟ್ಗೆ. ಆದರೆ ಇವರು ಅದನ್ನೆಲ್ಲ ಧಿಕ್ಕರಿಸ್ಬಿಟ್ಟು ಏನು ಮಾಡ್ತಾರೆ, ನಾಟಕ, ಹಾಡು ಬರೆಯೋದು, ಪ್ರಹಸನ ಪಿತಾಮಹ ಅಂತ ಆವಾಗಲೇ ಕರೆಯೋದು. ಏನು ಮಾಡ್ತಾರೆ, ಈ ಫೀಲ್ಡಿಗೆ ಬಂದುಬಿಡ್ತಾರೆ. ಫೀಲ್ಡಿಗೆ ಬಂದುಬಿಟ್ಟು ಏನು ಮಾಡ್ತಾರೆ, ಇದರಲ್ಲೇ ಮುಂದುವರಿತಾರೆ. ಕೋಳಿಕೆರೆಯನ್ನು ಕಾಕೋತ್ವ ಕೋಳ ಗುಣಸುಳ್ಳಿ ಗಗೆತ್ವಗೆ ನನ್ನ ಕೋಳಿಕೆ ರಂಗ ಅಂತ ಬರುತ್ತೆ ಹಾಡ್ದು. ತುಂಬ ಚೆನ್ನಾಗಿದೆ ಅದು. ಅದು ನೋಡಿ ಈಗ ಎಲ್ಲ ಮರೆ ಆಗ್ತಾ ಇದೆ. ಹುಡುಕ್ಬಿಟ್ಟು ತೆಗೀರಿ ಗೂಗಲಲ್ಲಿ, ಭಾಳ ಮಜವಾಗಿರುತ್ತೆ. ಟಿ ಪಿ ಕೈಲಾಸಂ ಕಾಲಕ್ಕೆ ಹೋದಂಗೆ ಇರುತ್ತೆ. ಆ ಟಿ ಪಿ ಕೈಲಾಸಂ ಅವರ ಸೋದರ ಸಂಬಂಧಿ ಡಾಕ್ಟರ್ ಸಿ ವಿ ರಾಮನ್ ಅಂತ ಅಂದ್ಬಿಟ್ಟು. ಸಿ ವಿ ರಾಮನ್ನು ನೋಡಿ, ಫಿಸಿಕ್ಸಲ್ಲಿ, ಭೌತಶಾಸ್ತ್ರದಲ್ಲಿ ಬಹುದೊಡ್ಡ ವಿಜ್ಞಾನಿ ಅಂತ ನೋಬೆಲ್ ಪ್ರೈಸ್ ಬರುತ್ತೆ ಅವರಿಗೆ. 1930ನೇ ಇಸ್ವಿನಲ್ಲಿ ನೋಬೆಲ್ ಪ್ರೈಸ್ ಬರುತ್ತೆ. ನೋಬೆಲ್ ಪ್ರೈಸ್ ಬಂದಾಗ ಅವರಿಗೆ ಅಗಾಧವಾದ ಕ್ಯಾಶ್ ಬರುತ್ತೆ, ಪೌಂಡು ಮತ್ತು ರುಪೀಸು. ಆಗಿನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನ ಉಪಯೋಗಿಸ್ತಿರ್ತೀವಿ ನಾವು. ಚಿನ್ನದ ನಾಣ್ಯಗಳನ್ನ ಉಪಯೋಗಿಸ್ಬೇಕು ಅಂದರೆ ಒಂದು ಸಣ್ಣ ಡಿವಿಯೇಷನ್ ತೊಗೋತೀನಿ ನೋಡಿ. ಈಸ್ಟ್ ಇಂಡಿಯಾ ಕಂಪನಿ ನಮ್ಮನ್ನು ರೂಲ್ ಮಾಡ್ತಿರುತ್ತೆ. ರೂಲ್ ಮಾಡ್ತಿದ್ರೆ ಅವರೇನು ಮಾಡ್ತಾರೆ, ಮೆಣಸು, ದಾಲ್ಚಿನ್ನಿ, ಯಾಲಕ್ಕಿ, ಹಾಗೆ ಚಿನ್ನದ ನಾಣ್ಯಗಳು ಇದನ್ನು ತಗೊಂಡು ಹೋಗೋದಕ್ಕೆ ಹಡಗುಗಳಲ್ಲಿ ಚಿನ್ನದ ನಾಣ್ಯ ತಗೊಂಡು ಹೋಗ್ತಾರಂತೆ. ನಮ್ಮಲ್ಲಿ ನಾವು 4 ಆಣೆ ನೋಡಿರ್ಬೋದು, ಇವಾಗ 25 ಪೈಸೆ ನೋಡಿರ್ಬೋದು, 50 ಪೈಸೆ ನೋಡಿರ್ಬೋದು. ಹಾಗೆ 3 ಕಾಸು, 1 ಆಣೆ, 2 ಆಣೆ ಅಂತಿರುತ್ತೆ. 16 ಆಣೆಗೆ ₹1. ಹಾಗೇನು ಹೇಳ್ತಾರೆ, ಮೂಟೆಗಟ್ಟಲೆ ಚಿನ್ನದ ನಾಣ್ಯಗಳನ್ನ ತುಂಬಿಕೊಂಡು ತಮ್ಮ ದೇಶಕ್ಕೆ ಹೋಗ್ತಿರ್ತಾರಂತೆ. ತುಂಬ ಶ್ರೀಮಂತರಾಗಿದ್ದಾರೆ ಅವರು. ಇದೇನಾಗುತ್ತೆ, ಬ್ರಿಟಿಷ್ ಸರ್ಕಾರಕ್ಕೆ ಕಂಡು ಬೀಳುತ್ತೆ. ಅಲ್ಲಿ ನಾವು ಪರ್ಮಿಷನ್ ಕೊಟ್ಟಿರ್ತಕ್ಕಂಥ, ನಮ್ಮ ಅಧೀನದಲ್ಲಿರ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ನಮಗಿಂತ ಶ್ರೀಮಂತರಾಗ್ಬಿಟ್ಟಿದ್ದಾರೆ. ಇಂಡಿಯಾ ದೇಶದ ನಡೆಸ್ತಕ್ಕಂಥ ಜವಾಬ್ದಾರಿ ನಾವೇ ತಗೊಳ್ಳಲ್ಲ ಅಂತಂದ್ಬಿಟ್ಟು ಒಂದು ಇದು ಬರುತ್ತೆ. ಆ ಥರ ಮನಸ್ಥಿತಿ ಬಂದಾಗ ಅವರೇನು ಮಾಡ್ತಾರೆ, ಈಸ್ಟ್ ಇಂಡಿಯಾ ಕಂಪನಿಯಿಂದ ಅಧಿಕಾರವನ್ನು ತಮ್ಮ ತೆಕ್ಕೆಗೆ ತಗೋತಾರೆ. ಅಂದರೆ ಪಾರ್ಲಿಮೆಂಟ್ ತಗೊಳುತ್ತೆ. ತಗೊಂಡತಕ್ಕಂಥ ಇಸ್ವಿ ಬಂದ್ಬಿಟ್ಟು 1857. ನೋಡಿ, ನಮ್ಮ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅಂದ್ಬಿಟ್ಟು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತಾಡಿದ್ದೀವಿ. ಲಕ್ನೋದಲ್ಲಿ ನೋಡಿ, ಇಲ್ಲಿ ಅದು ಇದಿದೆ, ಅಲ್ಲೊಂದು ಬಿಲ್ಡಿಂಗ್ ಇದೆ, ಅದಕ್ಕೇನು ಹೆಸರೇ ಮರ್ತೋಗಿದೆ. ಮುಂದೆ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ, ಮುಂದೆ ಹೇಳ್ತೀನಿ. ಅದೇನು ಅಂತಂದರೆ ಬ್ರಿಟಿಷ್ DC ಇರ್ತಾರೆ, ಅದು ಸರ್ಕಾರ ಮಾಡ್ತಿದ್ದು. ಅಲ್ಲಿ ಸಕ್ಸಸ್ ಆಗುತ್ತೆ ಸ್ವಾತಂತ್ರ್ಯ ಸಂಗ್ರಾಮ. ಅಲ್ಲಿ ಏನಾಗುತ್ತೆ ಅಂತಂದರೆ ಅನೇಕರನ್ನ ಹೊಡೆದಾಕ್ತಾರೆ ಬ್ರಿಟಿಷ್ ಸೈನಿಕರನ್ನ. ಅಲ್ಲಿ ಇವತ್ತು ಕೋಟೆ ಒಳಗೆ ಹೋಗಿ ಫ್ಲಾಗ್ ಪೋಸ್ಟ್ ಇದೆ, ಅದ್ರ ಮೇಲೆ ಇಂಡಿಪೆಂಡೆಂಟ್ ಬಾವುಟ ಹಾರಿಸ್ತಾರಂತೆ. ಈಗ ಹೋಗಿ ನೋಡಿದ್ರೆ ಕೆಳಗಿಂದ ಮೇಲೆ ನೋಡಿದ್ರೆ ಹೇಗಪ್ಪ ಹತ್ತಿದ್ರು ಇದ್ರ ಮೇಲೆ ಅನ್ಸುತ್ತೆ. ಅಲ್ಲೇನಾಗಿದೆ ನೋಡಿ, ಬ್ರಿಟಿಷರು ಗುಲಾಮರಾಗಿದ್ವಿ ನಾವು. ಲಾರ್ಡ್ ಮೌಂಟ್ ಬ್ಯಾಟನ್, ಜವಾಹರ್ಲಾಲ್ ನೆಹರು ಅವರ ಸಂಬಂಧ ನೋಡಿದ್ರೆ ವಿಚಿತ್ರವಾದ ಸಂಗತಿಗಳು ಹೊರಗೆ ಬರುತ್ತೆ. ಬಿಡಿ, ಅದ್ರ ಬಗ್ಗೆ ಎಪಿಸೋಡ್ ಮಾಡ್ತಿಲ್ಲ. ಟಿ ಪಿ ಕೈಲಾಸಂ ಅವ್ರ ಬಗ್ಗೆ ಮಾತಾಡ್ತಿರೋದು. ಏನಾಗುತ್ತೆ, ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ, ಇದನ್ನೆಲ್ಲ ತಿಳ್ಕೊಂಡಿರ್ತಾರೆ ಟಿ ಪಿ ಕೈಲಾಸಂ. ಅದನ್ನೇನು ಮಾಡ್ತಾರೆ, ಸೂಕ್ಷ್ಮವಾಗಿ ಜನಗಳು ಹರ್ಟ್ ಆಗದ ಹಾಗೆ ಸರ್ಕಾರನ ಎದುರಾಕೊಳ್ಳದೆ ನಾಟಕಗಳಲ್ಲಿ ಅಂಶಗಳನ್ನ ತಿಳ್ಕೊತಾ ಹೋಗ್ತಾರೆ. ಅದಕ್ಕೆ ಅವ್ರನ್ನೇನು ಮಾಡ್ತಾರೆ, ಪ್ರಹಸನ ಪಿತಾಮಹ ಅಂತ ಕರೀತಾರೆ. ಈ ಥರ ಪ್ರಹಸನ ಪಿತಾಮಹ ಸಂಬಂಧಿ ಸರ್ ಸಿ ವಿ ರಾಮನ್ ಅವರು ನೋಬೆಲ್ ಪ್ರೈಸ್ ತಗೋತಾರೆ 1930ನೇ ಇಸ್ವಿನಲ್ಲಿ. ನೋಬೆಲ್ ಪ್ರೈಸ್ ತಗೊಂಡಾಗ ಅದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು. ಬಿಸ್ನೆಸ್ ಮಾಡಬೇಕು ಅನ್ನೋ ಆಲೋಚನೆ ಇರಲ್ಲ, ಜಾಸ್ತಿ ದುಡ್ಡು ಮಾಡಬೇಕು ಅನ್ನೋ ಆಲೋಚನೆ ಇನ್ನೂ ಇರಲ್ಲ. ಯಾಕೆಂದರೆ ರಾಜಾಶ್ರಯದಲ್ಲಿ ಇರ್ತಾರೆ, ಹೇಗೋ ಸುಖವಾಗಿ ಸಂಸಾರ ಸಾಗ್ತಿರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಆ ದುಡ್ಡನ್ನ
ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಆವಾಗ ಟಿ ಪಿ ಕೈಲಾಸಂ ಅವರು ಸೂಚನೆ ಕೊಡ್ತಾರಂತೆ, ನೀವು ಗೋಪಾಲರಾವ್ ಬ್ಯಾಂಕ್ ಅಂತ ಇದೆ ಬೆಂಗಳೂರಿನಲ್ಲಿ, ಅವರು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ. ಈಸ್ಟ್ ಇಂಡಿಯಾ ಕಂಪ್ನಿ ಟೈಮಲ್ಲಿ ಇದ್ದಂಥ ಸರ್ಕಾರಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ, ಅಲ್ಲಿ ಇಡು ಅಂತಾರಂತೆ. ಇವರೇನು ಮಾಡ್ತಾರೆ, ತಮಗೆ ಬಂದಿರತಕ್ಕಂಥ ನೋಬೆಲ್ ಪ್ರೈಸಿನ ಹಣನೆಲ್ಲ ತೊಗೊಂಡೋಗಿ ಈಗಿನ ಜನತಾ ಬಜಾರ್ ನೋಡಿ, ಅದನ್ನ ಏಷ್ಯಾಟಿಕ್ ಬಿಲ್ಡಿಂಗ್ ಅಂತ ಕರಿತೀವಿ, ಈಗಲೂ ತಾವೆಲ್ಲ ಹೋಗಿ ನೋಡ್ಕೊಂಬರ್ಬೋದು. ಏನು ಅಂದರೆ ಆ ಏಷ್ಯಾಟಿಕ್ ಬಿಲ್ಡಿಂಗನ್ನು ಕಟ್ಟಿಸಿದವರು ಗೋಪಾಲರಾವ್ ಅಂದ್ಬಿಟ್ಟು ಗೋಪಾಲರಾವ್ ಬ್ಯಾಂಕ್ ಅಂತ ಅಲ್ಲಿ ಇಡ್ತಾ ಇರ್ತಾರೆ. ಅಲ್ಲಿ ತೊಗೊಂಡೋಗಿ ಇಡ್ತಾರಂತೆ. ಆ ಗೋಪಾಲರಾವ್ ಬ್ಯಾಂಕ್ ಏನಾಗುತ್ತೆ, ಈ ಥರ ಸಾವಿರಾರು ಜನದಿಂದ ದುಡ್ಡು ತೊಗೋತಾರೆ. ಸಾವಿರಾರು ಜನದಿಂದ ದುಡ್ಡು ತೊಗೊಂಡು ಅವರೇನು ಮಾಡ್ತಾರೆ, 1 ವರ್ಷ 2 ವರ್ಷ ನಡೆಸ್ತಾರೆ. ಇವ್ರು ಇಂಟ್ರೆಸ್ಟ್ ಬರುತ್ತೆ ಅಂತ ಸುಖವಾಗಿರ್ತಾರೆ. 1 ವರ್ಷ 2 ವರ್ಷ ಬರ್ಬೋದೇನೋ ಗೊತ್ತಿಲ್ಲ ನಮಗೆ. ಏನಾಗುತ್ತೆ, ಒಂದು ಫೈನ್ ಡೇ ಅದು ಬ್ಯಾಂಕ್ರಪ್ಟ್ ಆಗ್ಬಿಡುತ್ತೆ. ಬ್ಯಾಂಕ್ರಪ್ಟ್ ದಿವಾಳಿ ಆಗ್ಬಿಡುತ್ತೆ. ಸರ್ಕಾರದ ದಿವಾಳಿ ರೂಲ್ಸ್ ಪ್ರಕಾರ ದಿವಾಳಿ ಇದು ಮಾಡಿಬಿಡ್ತಾರೆ. ಅಂದರೆ ಕೊಟ್ಟವನು ಕೊಡಂಗೆ ಇಸ್ಕೊಂಡು ನೀರ್ಭದ್ರ ಆಗೋಗುತ್ತೆ. ಆವಾಗ ನೋಡಿ, ಇವರು ಟಿ ಪಿ ಕೈಲಾಸಂಗೆ ಹೇಳ್ತಾರಂತೆ, ಸಿ ವಿ ರಾಮನ್, ನನಗಲ್ಲ ಪಾಪಕ್ಕೂ ನೋಬೆಲ್ ಪ್ರೈಸ್ ಕೊಡಬೇಕಾಗಿದ್ದು, ಈ ಗೋಪಾಲರಾವ್ ಕೊಡಬೇಕು, ಏನೂ ಕೆಲಸ ಮಾಡಿದೆ, ನನಗೆ ಬಂದಿದ್ದ ಪ್ರೈಸ್ ಹಣನೆಲ್ಲ ನೋಡು ಒಂದೇ ಕ್ಷಣದಲ್ಲಿ ನುಂಗ್ ನೀರು ಕುಡಿದ್ಬಿಟ್ಟ, ಇದನ್ನು ಕೋಟ್ಯಾಧೀಶ್ವರ ಆಗ್ಬಿಟ್ಟ ಅಂತಂದ್ಬಿಟ್ಟು. ಇವತ್ತು ಸಹ ಪೋತಿಸ್ ಅಂತಲೇನು ಇದೆ ಅಲ್ಲಿ ನೋಡಿ, ಎಲ್ಲರೂ ಹೋಗಿ ಏಷ್ಯಾಟಿಕ್ ಬಿಲ್ಡಿಂಗ್ ಅಂತ ಕರೀತಾರೆ, ಆ ಬಿಲ್ಡಿಂಗ್ ಒಳಗೆ ಹೋಗಿ ಓಡಾಡ್ಕೊಂಡು ಬನ್ನಿ. ಗೋಪಾಲರಾವ್ ಬ್ಯಾಂಕ್ ಅಂತ ಶುರುವಾಗಿದ್ದು ಅಲ್ಲೇ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.